ಸರ್ ಕಮಿಷನ್ ಪಡೆಯಲ್ಲ ಅಂತ ಹೇಳಿದ್ರಿ. ನಾನು ಕಮಿಷನ್ ಕೊಡೋದಿಲ್ಲ, ಅದಕ್ಕೆ ಹೇಳಲ್ಲ. ವಿಚಾರಕ್ಕೆ ನಾನು ನಿಮ್ಮ ಜೊತೆ ಇದ್ದವನು ಕುಮಾರಸ್ವಾಮಿ ಜೊತೆ ಎಲ್ಲವೂ ಗೊತ್ತಿದೆ. ಹೌದು, ನಂದು ನೋಡ್ರಿ ತೆರೆದ ಪುಸ್ತಕ, ಓಪನ್ ಪುಸ್ತಕ ನಂದು. ಎಸ್, ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನ ನೋಟ್ನ? ಇವ್ರೇನು ಪ್ರಿಂಟ್ ಮಾಡ್ತಾರ ಎಲೆಕ್ಷನ್ ಬಂದಾಗ? ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು. ನಾನು ಸಣ್ಣ ಪಾರ್ಟಿ, ಭಿಕ್ಷೆ ಬಿಡ್ತೀನಿ ಅವತ್ತಿನ ದಿನ. ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಇರಪ್ಪ ಎಷ್ಟು ಈಗ ನಡೀತಿದೆಯಲ್ಲ, ಆ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ. ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿನ ತಂದು ಕೊಡ್ತಾರೆ, ಖರ್ಚು ಮಾಡ್ತೀನಿ. ನಾನು ಮನೆ ದುಡ್ಡಿನಲ್ಲಿ ಮಾಡೋಕ್ಕಾಯ್ತದೆ ಚುನಾವಣೆ ರಾಜಕೀಯ? ಯಾವ ಕೈಗಾರಿಕೆ? ಬಂದು ನೋಡೋಕೆ ಹೇಳಿ ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ. ಇಲ್ಲಿ ಮಾಡ್ದಂಗಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನೂ ಬಿಡಲಿಲ್ಲ. ಬಗ್ಗೆ ಚರ್ಚೆ ಆಗಿ ಬನ್ನಿ. ಅಯ್ಯೋ ಇಲ್ಲೇ ಹೋಗಿದ್ರೆ ಏನು ಮಾಡ್ಬಿಟ್ಟಾರಂತೆ? ಅದ್ರ ಬಗ್ಗೆ ಚರ್ಚೆ ಬೇಡ. ನನ್ನ ಇದೆ ಬೇರೆ. ಅವರು ಯಾರು? ನಾನು ಇನ್ನೇನು ಏನು ನಾನೇನು ಕಲ್ಲಿನ ಮನೆ ಕಟ್ಕೊಂಡಿದ್ದೀನ? ನಾನಿರೋದು ರಸ್ತೆಲೆ. ಅಯ್ಯೋ ಹೇಳ್ಕೊಳ್ಳಪ್ಪ, ದಿನ ಜಾಗಟೆ ಹೊಡ್ಕೊಂಡು ಹೋಗ್ಲಿ. ಹಿಡ್ಕೊಂಡಿರೋರು ಯಾರು ನೋಡ್ರಿ? ಅವರ ಹತ್ರ ನಾನು ಕೇಳಬೇಕಾಗಿಲ್ಲ. 2006-7 ಮುಖ್ಯಮಂತ್ರಿ ಆದಾಗ ಏನೇನು ಕೊಟ್ಟಿದ್ದೀನಿ ಅನ್ನೋದು ಸರ್ಕಾರದ ಕಡತ ನೋಡೋಕೆ ಹೇಳಿ ಅವತ್ತು ಜೊತೆ ಇರಲಿಲ್ವಾ? ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇಲ್ವಾ? ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ. ಅಯ್ಯೋ ಇಲ್ಲ, ಅವರೊಬ್ಬರೇ ಉಳಿಸೋರು. ಅವರೊಬ್ಬರೇ ಉಳಿಸ್ಕೊಂಬಂದಿರೋದು ಕೊಟ್ಟು ಮಾತಲ್ಲ. ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ? ಅವರ ಹೇಳಿಕೆಗಳಿಗೆ ನನ್ನಿಂದ ಉತ್ತರನೇ ಕೇಳಿಬಿಡಿ.